ಮನೆ ಹತ್ರ ಹೊಡ್ತಿದ್ದಂಗೆನೆ ಶುರು ಆಯ್ತು ಅವಳಿ. ಸೀರಿಯಸ್ಲಿ ಅರಿಸ್ತಾ ಇದೆ ಗುರು. ಥ್ಯಾಂಕ್ ಯು. ಪೊಲೀಸರು ಬೇರೆ ಇದ್ದಾರೆ. ನಮ್ಮ ಹುಡುಗರು ಕರೆದ್ರು, ಅವ್ರದ್ದೇನೋ ಕಿರಿಕಾಗಿದೆ. ಈ ಥರ ಆಯ್ತು ಅಂದರೆ ಸೀರಿಯಸ್ಲಿ ನೆಕ್ಸ್ಟ್ ಟೈಮ್ ಯಾವ ಕಾಲೇಜ್ಗೂ ಅಟೆಂಡ್ ಮಾಡಲ್ಲ ನಾವು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಏನಂದ್ರೆ ಇವತ್ತು ಇನ್ನೊಂದು ಕಾಲೇಜಲ್ಲಿ ಮತ್ತೆ ಫೆಸ್ಟ್ ನಡೀತಾ ಇದೆ. ಸೊ ಅಲ್ಲಿಂದ ಇನ್ವೈಟ್ ಬಂದಿದೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ 1 ವೀಕ್ ಆಯಿತು ಗಾಡಿ ಆನ್ ಮಾಡಿ. ಸೊ ಫೈನಲಿ ಆನ್ ಮಾಡ್ತಾ ಇದ್ದೀನಿ. ಇವಾಗ DB ಕಿಲ್ಲರ್ ಬೇರೆ ತೆಗೆದುಬಿಟ್ಟಿದ್ದೀನಿ. ಇರಿ 1 ನಿಮಿಷ. ಸ್ವಲ್ಪ ಲೇಟ್ ಆಯಿತು. ಎಲ್ಲಿದೆ ಇವಾಗ? ಬಂದೆ ನೋಡು, 2 ನಿಮಿಷ. ಓಕೆ, ನಮ್ಮ ಹರ್ಷ ಆಲ್ರೆಡಿ ರೀಚ್ ಆಗಿದ್ದಾನೆ. ಟೈಮ್ ಆಗಿದೆ. ಸೊ ಬನ್ನಿ ಹೊರಟ್ಬಿಡೋಣ. ಗಾಡಿ ಸ್ಟಾರ್ಟ್ ಮಾಡಿ ಹೊರಡೋಣ. ವಾಪ್ ಆಗಬೇಕು. ಇನ್ನು DB ಕಿಲ್ಲರ್ ತೆಗೆದಿದ್ದೀನಿ. ಜೈ ಶ್ರೀರಾಮ್. DB ಕಿಲ್ಲರ್ ತೆಗೆದ್ಬಿಟ್ರೆ ಅಂತೂ ಸೀರಿಯಸ್ಲಿ ಅರಿಸ್ತಾ ಇದೆ ಗುರು. ಏನಂದರೆ ಕಾಲೇಜ್ ಇಲ್ಲೇ ಪಕ್ಕದಲ್ಲೇ ಇರೋದು. ಹಾರ್ಡ್ಲಿ 1-1.5 ಕಿಲೋಮೀಟರ್ ಇದೆ ಅಷ್ಟೇ. ಅಲ್ಲೋಗಿ ಮತ್ತೆ DB ಕಿಲ್ಲರ್ ಎಲ್ಲ ತೆಗೆದು ಸುಮ್ಮನೆ ಅದೆಲ್ಲ ಹಿಂಸೆ. ಸೊ ಅದಕ್ಕೆ ಇಲ್ಲೇ DB ಕಿಲ್ಲರ್ ತೆಗೆದ್ಬಿಟ್ಟೆ. ಎನಿವೆ ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ರೀಚ್ ಆಗಿದ್ದಾರೆ ಕಾಲೇಜ್ ಹತ್ರ. ನಂದು ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಬರೋಷ್ಟು ಲೇಟ್ ಆಯಿತು. ಸೊ ಇವಾಗ ಆಫ್ ಆಗಿದ ತಕ್ಷಣ ಹೊಡೋಣ. ಫ್ಯೂಯಲ್ ಬೇರೆ ಇಲ್ಲ, ಫ್ಯೂಯಲ್ ಬೇರೆ ಹಾಕ್ಸ್ಬೇಕು. ಆನ್ ದ ವೇ ನೋಡೋಣ. ಟೈಮ್ ಬೇರೆ ಇಲ್ಲ. ರೇಂಜ್ ಎಷ್ಟು ತೋರಿಸ್ತಾ ಇದೆ ನೋಡೋಣ. ಇರಿ, ರೇಂಜು 48. ಮೋಸ್ಟ್ಲಿ ಈವೆಂಟಿಗೆ ಆಗುತ್ತೆ. ಇಲ್ಲ ಫಸ್ಟ್ ಅಲ್ಲಿ ಹೋಗ್ಬಿಡೋಣ. ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಬರೋಣ. ಬನ್ನಿ. ಯಾ, Nice bike. Thank you. You're a vlogger, huh? I have a YouTube channel. ಸಿಗೋಣ ಬ್ರೋ. ನೈಸ್ ಮೀಟಿಂಗ್ ಯು. ಸೊ ನೋಡಿ, ಮನೆ ಹತ್ರ ಹೊಡ್ತಿದ್ದಂಗೆನೆ ಶುರು ಆಯ್ತು ಅವಳಿ. ಸೊ ನಾನು ಆಲ್ಮೋಸ್ಟ್ ನನ್ನ ಬ್ಲಾಗ್ ಅಪ್ಲೋಡ್ ಮಾಡಿ more than 10 days ಆಯಿತು ಗುರು. ಐ ಆಮ್ ವೆರಿ ಸಾರಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಲಾಸ್ಟ್ 1 ವೀಕು ತುಂಬಾ ಹೆಕ್ಟಿಕ್ ಇತ್ತು. ಬೇಜಾನ್ ಕೆಲಸಗಳು ಕೂಡ ಇತ್ತು. ಸೊ ಅದಕ್ಕೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಪೊಲೀಸರು ಬೇರೆ ಇದ್ದಾರೆ. ಬಿಡ್ರ ರೈಟು, ಹೊಟ್ಟೋಗ್ಬಿಡ್ತೀನಿ. ಆ ಕಡೆಲ್ಲ ಸುತ್ತಾಕೊಂಡು ವರ್ಷ ಲೇಟ್ ಆಗಿಬಿಡುತ್ತೆ. ಹಿಂಗೆ ಹೋಗ್ಬಿಡೋಣ. ಒಂದು ಶಾರ್ಟ್ಕಟ್ ಗೊತ್ತು. ಒಂದು ವಾರದಿಂದ ನನ್ನ ಕಸಿನ್ದು ವೆಡ್ಡಿಂಗು ಮತ್ತು ನಮ್ಮ ಕ್ಲೋಸ್ ಫ್ಯಾಮಿಲಿಯಲ್ಲಿ ನಮ್ಮ ಅತ್ತೆ ಒಬ್ರು ತೀರ್ಕೊಂಡ್ಬಿಟ್ರು. ಸೊ ಅದೆಲ್ಲ ಮುಗಿಸೋಷ್ಟಲ್ಲೇ 1 ವಾರ ಆಯಿತು. ಅದಾದಮೇಲೆ ವ್ಲಾಗ್ ಮಾಡೋದಕ್ಕೂ ಯಾಕೋ ಮೂಡಿರಲಿಲ್ಲ. ಸೊ ಅದ್ರ ಮಧ್ಯದಲ್ಲಿ ಆಫೀಸ್ ಕೆಲಸಗಳು ಅದು ಇದು ಇರುತ್ತಲ್ಲ. ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ತುಂಬಾ ಟ್ರೈ ಮಾಡ್ತಾಯಿದ್ದೀನಿ ಗೈಸ್, ಎಷ್ಟು ಆಗುತ್ತೋ ಅಷ್ಟು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ. ಬಟ್ ಎಲ್ಲ ಸಿಚುವೇಶನ್ಗಳು ಯಾಕೋ ಸ್ವಲ್ಪ ಸರಿ ಇಲ್ಲ. ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ. ನೆಕ್ಸ್ಟು ರೆಗ್ಯುಲರ್ ಡೈಲಿ ವ್ಲಾಗ್ಸ್ ಎಲ್ಲನೂ ಬರುತ್ತೆ. ತುಂಬ ಕೇಳ್ತಾನೆ ಇದ್ದೀರಾ, ಬ್ರೋ ಡೈಲಿ ವ್ಲಾಗ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಡೈಲಿ ವ್ಲಾಗೂ ಮಾಡೋ ಪ್ಲ್ಯಾನ್ ಇದೆ ಗೈಸ್. ಬಟ್ ಏನಂತಂದರೆ ಟೈಮ್ ಸಿಗಬೇಕು ಮೇನ್ಲಿ ನಮಗೆ. ಆಫೀಸ್ ಕೆಲಸ ಮಾಡಿಕೊಂಡು ಈ ಕಡೆ ವ್ಲಾಗ್ ಮಾಡ್ತೀನಿ ಅಂತಂದರೆ ಸಖತ್ ಕಷ್ಟ. ಅದ್ರ ಮಧ್ಯೆ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ದಿನ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ರಿ. ಓಕೆ, ಇನ್ನೇನು ಆಲ್ಮೋಸ್ಟ್ ಬಂದ್ವಿ ಕಾಲೇಜ್ ಹತ್ತತ್ರ. ಐ ಥಿಂಕ್ ನಮ್ಮ ಬಾಯ್ಸು ಇಲ್ಲೇ ಇರಬೇಕೇನೋ. ಬಾ, ಎಲ್ಲಿ ಎಂಟ್ರೆನ್ಸು? ಏನಂತ? ಬಾ. ಏ ಬ್ರೋ, ಆರಾಮ? ಸೂಪರ್ ಬ್ರೋ. ನಮ್ ವಿಶಾಲ್ ಬ್ರೋನು ಬ್ಯಾನಿಗಲ್ಲೇ V4 ಬಿಟ್ಟಿಲ್ಲ. ಹೌದಾ? ಏನ್ ಪ್ರಾಬ್ಲಮ್ ಇದೆಯಾ? ಹೌದಾ? ಓಕೆ, ಹಾಂ ಓಕೆ, ಬನ್ನಿ. ಓಕೆ, ಸ್ವಲ್ಪ ಏನೋ ಮ್ಯಾನೇಜ್ಮೆಂಟ್ ಏನೋ ಪ್ರಾಬ್ಲಮ್ ಆಗಿದೆ. ಹಾಯ್. ಓಕೆ, ಸೊ ಏನು ಸೀನ್ ಅಂತ ನೋಡ್ಬಿಟ್ಟು ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಇರಿ, ಒಂದು ಶಾರ್ಟ್ ಬ್ರೇಕ್.
A few moments later. ಓಕೆ, ಸೊ ಕಾಲೇಜು ಮ್ಯಾನೇಜ್ಮೆಂಟ್ ಜೊತೆ ಏನೋ ಕಿರಿಕಾಗಿದೆ. ಅವ್ರು ಮ್ಯಾನೇಜ್ಮೆಂಟ್ ಅವರು ಬಿಡ್ತಿಲ್ಲ ಅಂತ ಅಂದರು. ಸೊ ಅದಕ್ಕೆ ನಾವು ದಟ್ಸ್ ಓಕೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಅದಕ್ಕೆ ಇವಾಗ ನಮ್ಮ ಬಾಯ್ಸ್ ಒಳಗಡೆ ಇದ್ದೋದನ್ನು ಆಚೆ ಕರ್ಸ್ಬಿಟ್ವಿ ನಾವು. ಏನಕ್ಕೆ ಸುಮ್ಮನೆ ನಾವೇಂತಕ್ಕೆ ಪಬ್ಲಿಸಿಟಿ ಕೊಡೋದು ಇಲ್ಲಿ ಬಂದು. ಬಟ್ ದಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಪಾಪ ನಮ್ಮ ಹುಡುಗರು ಕರೆದ್ರು, ಅವ್ರದ್ದೇನೋ ಕಿರಿಕಾಗಿದೆ. ಬನ್ನಿ ಸೊ ಅದಕ್ಕೆ ನಮ್ಮ ಬಾಯ್ಸ್ ಎಲ್ಲರೂ ಇವಾಗ ಹೊರಡೆ ಹೋಗ್ತಾ ಇದೀವಿ. ಈ ಥರ ಆಯಿತು ಅಂದರೆ ಸೀರಿಯಸ್ಲಿ ನೆಕ್ಸ್ಟ್ ಟೈಮ್ ಯಾವ ಕಾಲೇಜ್ಗೂ ಅಟೆಂಡ್ ಮಾಡೋದ ನಾವು. ಸೊ ನೋಡೋಣ ಬಾಯ್ಸ್ ಎಲ್ಲ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ತಾರೆ ಅಂತ. ಬಾಯ್. ಇವಾಗ ಬಾಯ್ಸ್ ಎಲ್ಲ ಆ್ಯಕ್ಚುಲಿ ಹೊರಟ್ರು. ಸದ್ಯಕ್ಕೇನು ಕೆಲಸ ಏನಿಲ್ಲ, ರೈಡನ್ನು ಸದ್ಯಕ್ಕೆ ಎಲ್ಲರೂ ಸ್ವಲ್ಪ ಬ್ಯುಸಿ ಇದ್ದಾರೆ, ಹೋಗೋಕ್ಕಾಗಿಲ್ಲ. ನಾಳೆ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾಳೆ ಬೆಳಿಗ್ಗೆ ರೈಡ್ ಹೋಗ್ತೀವಿ. ಓಕೆ, ಸೊ ಇಲ್ಲೇ ಒಂದು ಸ್ವಲ್ಪ ಬೇಕ್ರಿನಲ್ಲಿ ಜ್ಯೂಸ್ ಗೀಸ್ ಕುಡ್ಕೊಂಡು ನಾನು ಹರ್ಷ ಈ ಸೈಡ್ ಬಂದ್ವಿ. ಇವಾಗ ಮನೆ ಹತ್ರ ಈ ಗಾಡಿ ಹಾಕ್ಬಿಟ್ಟು ಹರ್ಷ ಗಾಡಿಗೆ ಸ್ವಲ್ಪ ನೈಟ್ ಇದು ಹೆಡ್ಲೈಟ್ ತೊಗೊಬೇಕು. ಸೊ ಅದಕ್ಕೆ ಇವಾಗ JC ರೋಡ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ JC ರೋಡಲ್ಲಿ ನಮ್ಮ ಗಾಡಿಗಳನ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಸುಮ್ಮನೆ ಯಾಕೆ ರಿಸ್ಕು, ಅದಕ್ಕೆ ನಮ್ಮ ಗಾಡಿನ ಇಲ್ಲೇ ಮನೆ ಹತ್ರ ಪಾರ್ಕ್ ಮಾಡಿಬಿಟ್ಟು ADV ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಇಷ್ಟು ದಿನ ಆದಮೇಲೆ ಗಾಡಿ ಎತ್ತದ್ನಲ್ಲ, ಏನೋ ಸ್ಯಾಟಿಸ್ಫ್ಯಾಕ್ಷನ್ ಗುರು. ಸೊ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಬ್ರೋ ಅಡ್ವೆಂಚರ್ 390 ಏನು ಮಾಡಿದ್ರಿ ಅಂತ ಅಂದ್ಬಿಟ್ಟು. ಸೊ ನೋಡಿ ನಮ್ಮ ಜಟಾಯು ಇಲ್ಲೇ ಇದೆ. ಸೊ ಫೈನಲಿ ನಮ್ಮ ಜಟಾಯಿನಲ್ಲಿ ವ್ಲಾಗ್ ಮಾಡೋ ಟೈಮ್ ಬಂತು. ಸೊ ಜಟಾಯಿನ ಎತ್ಕೊಂಡು ಹೋಗೋಣ ಬನ್ನಿ. ತುಂಬ ದಿನ ಆಯಿತು ಆ್ಯಕ್ಚುಲಿ ADV 390 ವ್ಲಾಗ್ ಮಾಡಿ. ಬಟ್ ಡೈಲಿ ಎತ್ಕೊಂಡು ಓಡಾಡ್ತಾ ಇದ್ದೀನಿ. ದಿನಾಗಲೂ ಮನೆ ಹತ್ರ ಇದೇ ಕೆಲಸ. 2 ಗಾಡಿನೂ ಆನ್ ಮಾಡಿ ಇಲ್ಲೇ ಏರಿಯಾ ಎಲ್ಲ ಒಂದು ರೌಂಡ್ ಹಾಕೊಂಡು ಬರಬೇಕು. 2 ಗಾಡಿ ತುಂಬ ಕಷ್ಟ ಗುರು, 2 ಗಾಡಿ ಮೇಂಟೈನ್ ಮಾಡೋದು. ನಮ್ಮ ADV ಏನು ಅಷ್ಟೊಂದು ಪರವಾಗಿಲ್ಲ, ಬಟ್ ಇದನ್ನು ಸಾಕೋದೇ ಇದೆಯಲ್ಲ, ಕಷ್ಟ ತುಂಬ. ಸೊ ಇವಾಗ ನಾನು ಅಷ್ಟೇ ಗಾಡಿ ಹಾಕ್ಬಿಟ್ಟು ನನ್ನ ಗಾಡಿನಲ್ಲೇ ಹೋಗ್ತಾ ಇದೀವಿ ಇಬ್ರು. ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದು ಅಟೋನಿಟಿ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಅಲ್ಲಿ ಹೋಗಿ ಚೆಕ್ ಮಾಡಬೇಕು, ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಹರ್ಷ ಅಲ್ಲಿಗೆ ಹೋಗಿ ಚೆಕ್ ಮಾಡೋಣ ಅಂತ ಅಂದ. ಸೊ ಬನ್ನಿ ಅಲ್ಲಿ ಹೋಗೋಣ. ಓಕೆ, ಸೊ ಇಲ್ಲೇ ಬಂದ್ವಿ ಅಟೋನಿಟಿ ಅಂತ. ನೋಡಿದ್ವಿ, ನಮಗೆ ಹರ್ಷಾಗೆ ನೈಟ್ ಐ ಬೇಕಿತ್ತು. ನೈಟ್ ಐ ಬ್ರ್ಯಾಂಡ್ ಇರಲಿಲ್ಲ, ಬೇರೆ ಆಪ್ಷನ್ಸ್ಗಳಿತ್ತು. ಸೊ ಅದಕ್ಕೆ ಇವಾಗ ಇಲ್ಲೇ ಎದುರುಗಡೆ JC ರೋಡ್ ಹತ್ರ ಬಂದ್ವಿ. ಸೊ ಹರ್ಷಾಗೆ ಬೇಕಾಗಿರೋ ಲೈಟು ಇಲ್ಲಿದೆ. ನೈಟ್ ಐ LED ಹೆಡ್ಲೈಟ್ GSXSಗೆ. ಹಾಂ, ಕಾರ್ಗೆ ಹಾಕೋದನ್ನ ಬೈಕ್ ಹಾಕ್ತಾವನೆ ಹರ್ಷ. ರಿಚ್ ಕಿಡ್ ಇದೆ ಆಕ್ಸಲ್. ಹೌದು, ಅದ್ರ ಜೊತೆಗೆ ಹೈ ಸ್ಪೀಡ್ಗೆಲ್ಲ ಸ್ವಲ್ಪ ವಿಸಿಬಿಲಿಟಿ ಎಲ್ಲ ಚೆನ್ನಾಗಿರುತ್ತೆ ಇದು. ಸಖತ್ ಬ್ರೈಟ್ನೆಸ್ ಇದೆ ಅಲ್ಲ, ಬ್ರೈಟ್ ಆಗಿದೆ. ನಾವು ಅಲ್ಲಿ ನೋಡಿದ ಅಷ್ಟೊಂದು ಬ್ರೈಟ್ ಇರಲಿಲ್ಲ. ಲೋವಿ ಮಾಕಿ. ಹಾಂ, ಇದು ಲೋವಿ. ಓಕೆ, ಸೊ ಕೊನೆಗೂ ಸಿಕ್ತು ನೈಟ್ ಐ ಲೈಟ್. ಇಲ್ಲೇ ನೋಡಿ, ಇಲ್ಲಿ ಚೆನ್ನಾಗಿದೆ, ಒಳ್ಳೆ ಪ್ರೈಸ್ಗೆ ಸಿಕ್ತು. ಸೊ ನಿಮ್ಗೆ ಯಾರು ಈ ಥರ ಲೈಟ್ಗಳು ಅದೆಲ್ಲ ಹಾಕ್ಸ್ಬೇಕು ಅಂತಂದರೆ ಇಲ್ಲಿ ಸ್ಮಾರ್ಟ್ ಬೈಕ್ಸ್ ಅಂತ ನೋಡಿ ಇಲ್ಲಿದೆ. ಇಲ್ಲೇ ನೋಡಿ ಸ್ಮಾರ್ಟ್ ಬೈಕ್ಸ್ ಅಂತ ಬಿಟ್ಟು ಇಲ್ಲಿ ಎಲ್ಲ ಥರ LED ಲೈಟ್ಸ್ಗಳನ್ನು ಸಿಗುತ್ತೆ. ಓಕೆ, ಸೊ ಬಂದಿದ್ದ ಕೆಲಸ ಆಯಿತು. ಹರ್ಷಾಗೆ ಲೈಟ್ ತೊಗೊಂಡು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಈ ಗಾಡಿ ಹಾಕ್ಬಿಟ್ಟು ಹರ್ಷ ಗಾಡಿ ನಮ್ಮ ಮನೆ ಹತ್ರ ನಿಂತಿದೆ. ಹರ್ಷ ಆಮೇಲೆ ಮನೆಗೆ ಹೋಗ್ತಾನೆ. ಸೊ ನಾನು ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಬೇಕು. ಸೊ ನೆಕ್ಸ್ಟ್ ನೋಡೋಣ ಗೈಸ್, ಇನ್ನೂ ವ್ಲಾಗ್ಗಳೆಲ್ಲನೂ ಪ್ಲ್ಯಾನ್ ಆಗಿದೆ. ಅಸೆಸರೀಸ್ದೆಲ್ಲ ಅಪ್ಡೇಟ್ಗಳು ಕೇಳ್ತಾ ಇದ್ರಿ. ಅಸೆಸರೀಸ್ ಇನ್ನೂ ಹಾಕ್ಸಿಲ್ಲ. ಇನ್ನೊಂದು 2 ಐಟಮ್ ಬರಬೇಕು. ಅದ್ರದ್ದು ಮೆಷರ್ಮೆಂಟ್ ಮಿಸ್ ಆಗಿತ್ತು ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಮೆಷರ್ಮೆಂಟ್ ಕೊಟ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಪ್ರಾಬ್ಲಿ ಇನ್ನೊಂದು 2-3 ಡೇಸಲ್ಲಿ ಅದನ್ನು ಬಂದ್ಬಿಡುತ್ತೆ. ಸೊ ಎಲ್ಲ ಪ್ರಾಡಕ್ಟ್ಗಳು ಒಟ್ಟಿಗೆ ಬರಲಿ, ಅದಾದಮೇಲೆ ಒಟ್ಟಿಗೆ 6Rಗೆ ಅಸೆಸರೀಸ್ ಎಲ್ಲ ಹಾಕ್ಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇದೆ. ಸೊ ಅದನ್ನೆಲ್ಲ ನೀವು ಇನ್ಸ್ಟಾಲೇಷನ್ ವೀಡಿಯೋದಲ್ಲಿ ನೋಡ್ತೀರಾ. ಅದಾದಮೇಲೆ ನೆಕ್ಸ್ಟ್ ನಮ್ಮ ZX 6Rದು ಅಸೆಸರೀಸ್ ಲಾಂಚ್ ಇವೆಂಟ್ ಕೂಡ ಮಾಡ್ತೀವಿ. ಅದು ನಿಮಗೆ ರೇಡರ್ಸಲ್ಲಿ ಇರುತ್ತೆ. ಸೊ ಅದು ಡೇಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನೀವೇನೋ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂತಂದರೆ
ಫಾಲೋ ಮಾಡಿರಿ, ಮಿಸ್ ಮಾಡಿದಿರಾ. ಸೊ ಆಮೇಲೆ ಟೈರ್ ಕೂಡ ಚೇಂಜ್ ಮಾಡಿಸ್ಬೇಕಿತ್ತಲ್ಲ, ಸೊ ಆಲ್ರೆಡಿ ತರಿಸಿಟ್ಟಿದ್ದೀನಿ. ಟೈರ್ ಮನೇಲಿದೆ, ಇನ್ನೂ ಹಾಕ್ಸಿಲ್ಲ. ಸೊ ಯಾವ ಟೈರು ಏನು ಅಂತಂದ್ಬಿಟ್ಟು ನಿಮಗೆ ಅದು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡ್ತೀರಾ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿಂಪಲ್ ಒಂದು ಸಬ್ಸ್ಕ್ರೈಬ್ ಬಟನ್ ನೋಡ್ಬಿಟ್ಟು ಬೆಲ್ ನೋಟಿಫಿಕೇಶನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಅಪ್ಕಮಿಂಗ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.